ಹಣ ಬರುವ ಶುಭ ಸೂಚನೆಗಳು. ನಾವು ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತೇವೆ. ಜೊತೆಯಲ್ಲಿ ಮಹಾವಿಷ್ಣುವನ್ನು ಪೂಜಿಸುವುದರಿಂದ ತಾಯಿಯು ಸಂತೃಪ್ತಳಾಗುತ್ತಾಳೆ. ವಿಷ್ಣು ದೇವರನ್ನು ಎಲ್ಲಿ ಪೂಜಿಸುತ್ತಾರೋ ಅಲ್ಲಿ ತಾಯಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ. ನಮಗೆ ಮುಂದೆ ಧನವಂತರಾಗುವ ಶುಭ ಸೂಚನೆಗಳು ತಾಯಿ ಲಕ್ಷ್ಮೀ ದೇವಿಯು ಈ ರೀತಿಯಾಗಿ ತಿಳಿಸುತ್ತಾಳೆ. 1. ನೀವು ಮನೆಯಿಂದ ಹೊರಟಾಗ ಕಬ್ಬು ಎದುರಿಗೆ ಬಂದಲ್ಲಿ ಅದು ಕೂಡ ಧನ ಬರುವ ಸಂಕೇತವಾಗಿದೆ. 2. ನಿಮ್ಮ ಮನೆಯಲ್ಲಿ ಯಾವುದಾದರೂ ಪಕ್ಷಿಗಳು ಗೂಡು ಕಟ್ಟಿದ್ದರೆ ಇದು ಸಹ ತಾಯಿ ಮಹಾಲಕ್ಷ್ಮೀ ದೇವಿಯು ಬರುವಿಕೆಯ ಸೂಚನೆಯಾಗಿದೆ. 3. ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಗಂಡಸರಿಗೆ ಬಲಗೈ, ಹೆಂಗಸರಿಗೆ ಎಡಗೈಯಲ್ಲಿ ಕೆರೆತ ಉಂಟಾದರೆ ಧನ ಪ್ರಾಪ್ತಿಯಾಗುವ ಸಂಕೇತವಾಗಿದೆ. 4. ನಾವು ಮನೆಯಿಂದ ಹೊರಗೆ ಹೊರಡುವಾಗ ಯಾವುದಾದರೂ ನಾಯಿಗೆ ಆಹಾರವನ್ನು ನೀವು ನೀಡಿದಲ್ಲಿ ಅಂದಿನ ದಿನ ನಿಮಗೆ ಧನಲಾಭವಾಗುತ್ತದೆ. 5. ಕನಸಿನಲ್ಲಿ ಪೊರಕೆ, ಗೂಬೆ, ಕೊಳಲು, ಆನೆ, ಮುಂಗುಸಿ, ಶಂಖ, ಹಲ್ಲಿ, ನಕ್ಷತ್ರ, ಹಾವು ಇವುಗಳನ್ನು ಕಂಡರೆ ನಿಮಗೆ ಧನ ಪ್ರಾಪ್ತಿಯಾಗುತ್ತದೆ. 6. ನೀವು ಮುಂಜಾನೆ ಹೊರಟಾಗ ಕಸ ಗುಡಿಸುವವರು ಕಸ ಗುಡಿಸುತ್ತಿರುವುದನ್ನು ನೀವು ಸದಾ ನೋಡುತ್ತಿದ್ದರೆ ಅದು ಸಹ ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವಾಗಿದೆ. 7. ಗೋವೆಯನ್ನು ಲಕ್ಷ್ಮೀ ದೇವಿಯ ವಾಹನವೆನ್ನುತ್ತಾರೆ. ಅದು ಎದುರಿಗೆ ಬಂದರೆ ಕೆಲವರು ಅಪಶಕುನವೆಂದು ಪರಿಗಣಿಸುತ್ತಾರೆ. ನೀವೇನಾದರೂ ತೀರ್ಥಯಾತ್ರೆಗೆ ಹೊರಟಾಗ ಅಲ್ಲಿ ಗೋವೆಯನ್ನು ಕಂಡರೆ ಲಕ್ಷ್ಮೀ ದೇವಿಯ ಆಗಮನದ ಸೂಚನೆಯಾಗಿದೆ. 8. ನಿಮ್ಮ ಮನೆಯಲ್ಲೇನಾದರೂ ಕಪ್ಪು ಇರುವೆಗಳು ಸಾಲು ಸಾಲಾಗಿ ಬರುತ್ತಿದ್ದರೆ ಅದು ನಿಮಗೆ ಹಣ ಬರುವ ಶುಭ ಸೂಚನೆಯಾಗಿರುತ್ತದೆ. ನೀವು ಅವುಗಳಿಗೆ ತಿನ್ನಲು ಸಕ್ಕರೆಯನ್ನು ಹಾಕಿದಲ್ಲಿ ತಾಯಿ ಲಕ್ಷ್ಮೀ ದೇವಿಯು ಸಂತೃಪ್ತಳಾಗುತ್ತಾಳೆ ಹಾಗೂ ಲಕ್ಷ್ಮೀ ದೇವಿಯು ಒಲಿದು ಬರುತ್ತಾಳೆ. 9. ಹಲ್ಲಿಯು ದೇವರ ಮನೆಯ ಮೇಲೆ ಇದ್ದರೆ ಸೌಭಾಗ್ಯ ವೃದ್ಧಿಸುತ್ತದೆ. 3 ಹಲ್ಲಿಗಳು ಒಟ್ಟಿಗೆ ಇರುವುದನ್ನು ನೋಡಿದರೆ ಹಾಗೂ ಒಂದು ಹಲ್ಲಿಯು ಇನ್ನೊಂದು ಹಲ್ಲಿಯನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದರೆ ಶೀಘ್ರದಲ್ಲಿಯೇ ನಿಮಗೆ ಶುಭ ಫಲ ದೊರೆಯುತ್ತದೆ. ದೀಪಾವಳಿಯ ದಿನದಂದು ತುಳಸಿ ಕಟ್ಟೆಗೆ ದೀಪವನ್ನು ಇಡುವಾಗ ಅಲ್ಲಿ ಹಲ್ಲಿ ಇದ್ದರೆ ನಿಮಗೆ ತುಂಬ ಹಣ ಬರುವುದಾಗಿ ಸೂಚನೆಯಾಗಿದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.